ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಆಗಸ್ಟ್ 15 ನಮ್ಮ ಸ್ವಾತಂತ್ರ್ಯೋತ್ಸವ ದಿನ. ಈ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಕೆಂಪುಕೋಟೆಯಲ್ಲಿ ಭಾಷಣವನ್ನು ಮಾಡ್ತಾರೆ. ಅದರಲ್ಲಿ ನಮ್ಮ ಇಂಡಿಯಾದ ಬಗ್ಗೆ ಒಂದಷ್ಟು ವಿಷಯವನ್ನ ಮೆನ್ಷನ್ ಮಾಡ್ತಾರೆ ಪ್ರತಿ ಸ್ವಾತಂತ್ರ್ಯೋತ್ಸವದ ದಿನ ಕೂಡ. ಅದೇ ರೀತಿ ಇವತ್ತು ಕೂಡ ಭಾಷಣ ಆಗಿದೆ. ಅದರಲ್ಲಿ ಒಂದಷ್ಟು ಕೀ ಸೆಕ್ಟರ್ಸ್ ಬಗ್ಗೆ ಮಾತುಗಳನ್ನ ಆಡಿದ್ದಾರೆ. ನಾವು ಆಸ್ ಎ ಇನ್ವೆಸ್ಟರ್ಸ್ ಅದರಲ್ಲಿ ಏನೆಲ್ಲ ಇತ್ತು, ಎಸ್ಪೆಷಲಿ ಯಾವ ಸೆಕ್ಟರ್ಸ್ ಅನ್ನ ಅವರು ಮೆನ್ಷನ್ ಮಾಡಿದ್ದಾರೆ, ಅದರಲ್ಲೂ ಕೆಲವೊಂದು ದೊಡ್ಡ ಬದಲಾವಣೆಗಳ ಹಿಂಟನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡೋಣ. ಗೆಳೆಯರು, ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನು ಮೆನ್ಷನ್ ಮಾಡಿದ್ರೆ ಅದು ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡುತ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಮ್ಮ ಮುಂದೆ ತಾತಾ ಇದ್ದೀನಿ. ಗೆಳೆಯರು ನೋಡಬಹುದು, ಆತ್ಮನಿರ್ಭರ್ ಇನ್ ಡಿಫೆನ್ಸ್, ಮೆಸೇಜ್ ಟು ಪಾಕಿಸ್ತಾನ್, ಬಿಗ್ ಟೇಕ್ಅವೇಸ್ ಫ್ರಮ್ PM ಮೋದಿಸ್ ಐ ಡೇ ಅಡ್ರೆಸ್. ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಮೆನ್ಷನ್ ಮಾಡಿರೋದನ್ನ ಹೆಡ್ಲೈನ್ ಅಲ್ಲೇ ಹಾಕಿದ್ದಾರೆ. ಇನ್ನು ಹಲವು ಅಪ್ಡೇಟ್ಸ್ ಅನ್ನ ಇವರು ಕೊಟ್ಟಿದ್ದಾರೆ. ಇವತ್ತು ನೋಡ್ತಾ ಹೋಗೋಣ. ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಹಾಗೂ ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ ಮಾತಾಡಿದ್ದಾರೆ. ಜೊತೆಗೆ ಇಂಪಾರ್ಟೆಂಟ್ ಆಗಿ ಆತ್ಮನಿರ್ಭರ್ ಪುಷ್, ಇಲ್ಲಿ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ. ಅದರಲ್ಲೂ ಡಿಫೆನ್ಸ್ ಅಷ್ಟೇ ಅಲ್ಲ, ವೋಕಲ್ ಫಾರ್ ಲೋಕಲ್ ಅಂತ ಈ ಹಿಂದೆನೆ ಹೇಳಿದ್ರು. ಈಗ ಅದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಬಹುದು, he announced that India will produce its own semiconductors by the end of the year, followed by plans to build a national space station. ಸೆಮಿಕಂಡಕ್ಟರ್ ಇಂದ ಹಿಡಿದು ಸ್ಪೇಸ್ ಸ್ಟೇಷನ್ ವರೆಗೂ ಕೂಡ ಮಾತಾಡಿದ್ದಾರೆ. ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಅಮೆರಿಕದ ಸ್ಪೇಸ್ ಸ್ಟೇಷನ್ ಇದೆ ನಾಸಾದ್ದು, ಅದೇ ರೀತಿ ಭಾರತದ ಸ್ಪೇಸ್ ಸ್ಟೇಷನ್ ಅನ್ನು ಕೂಡ ಮಾಡಿಕೊಳ್ಬೇಕು, ಅದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಇನ್ನು ಸೆಮಿಕಂಡಕ್ಟರ್ಸ್, ಈ ವರ್ಷ ಅಂತ್ಯಕ್ಕೆ ಭಾರತದಲ್ಲೇ ತಯಾರಾದಂತ ಸೆಮಿಕಂಡಕ್ಟರ್ಗಳು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಖಂಡಿತ ಇದು ಸೆಮಿಕಂಡಕ್ಟರ್ ಸೆಕ್ಟರ್ಗೂ ಕೂಡ ಒಳ್ಳೆ ಸುದ್ದಿ, ಹಾಗೆ ಸ್ಪೇಸ್ ರಿಲೇಟೆಡ್ ಕೆಲಸ ಮಾಡುವಂತ ಸ್ಟಾಕ್ ಗಳಿಗೂ ಕೂಡ ಒಳ್ಳೆಯ ಸುದ್ದಿ ಅಂತಾನೆ ಹೇಳ್ಬೋದು. ಇನ್ನು ಡಿಫೆನ್ಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ನೋಡಬಹುದು, ವಿ ವುಡ್ ಬಿ ವರಿಡ್ ಅಬೌಟ್ ಹೂ ಈಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಆರ್ ಹೂ ವಿಲ್ ನಾಟ್ ಹೆಲ್ಪ್ ಅಸ್. ಯಾರು ನಮ್ಗೆ ಸಹಾಯ ಮಾಡ್ತಾರೆ, ಯಾರು ಸಹಾಯ ಮಾಡಲ್ಲ ಅಂತ ತಲೆ ಕೆಡಿಸ್ಕೊಳ್ತಾ ಇದ್ವಿ. ಆದ್ರೆ ಆಪರೇಷನ್ ಸಿಂಧೂರ್ ಆದ್ಮೇಲೆ ಮೇಕ್ ಇನ್ ಇಂಡಿಯಾ ಎಷ್ಟು ಇಂಪಾರ್ಟೆಂಟ್, ಹಾಗೆ ಭಾರತ ಸೆಲ್ಫ್ ಡಿಪೆಂಡೆಂಟ್ ಆಗಿರೋ ಬಗ್ಗೆ ಗೊತ್ತಾಗಿದೆ ನಮ್ಗೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅದರಲ್ಲೂ ಟೆಕ್ನಾಲಜಿ ಡ್ರಿವನ್ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಮಾತಾಡಿದ್ದಾರೆ. ಹಾಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಹೋಮ್ ಗ್ರೌಂಡ್ ಫೈಟರ್ ಜೆಟ್ಸ್, ಫಾರ್ಮಾಸ್ಯೂಟಿಕಲ್ಸ್, ಹೆಲ್ತ್ ಕೇರ್ ಸೊಲ್ಯೂಷನ್ಸ್, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ಮಾತಾಡಿದ್ದಾರೆ. ಇದ್ರ ಜೊತೆಗೆ ರಿನ್ಯೂವಬಲ್ ಎನರ್ಜಿ, ಅಗ್ರಿಕಲ್ಚರಲ್ ಸೆಲ್ಫ್ ರಿಲಯನ್ಸ್ ಅಂಡ್ ಇನೋವೇಷನ್ ಅಂಡ್ ಡಿಜಿಟಲ್ ಸಾವರಿನಿಟಿ ಅಂಡ್ ಇಂಡಿಜಿನಿಯಸ್ ಪ್ಲಾಟ್ಫಾರ್ಮ್ಸ್, ಈ ಬಗ್ಗೆ ಕೂಡ ಹೈಲೈಟ್ ಮಾಡಿದ್ದಾರೆ ತಮ್ಮ ಭಾಷಣದಲ್ಲಿ. ಇನ್ನು ನ್ಯಾಷನಲ್ ಸೆಕ್ಯೂರಿಟಿ ಮಿಷನ್ಗೆ ಸಂಬಂಧಪಟ್ಟಂತೆ ಇವರು ಮಿಷನ್ ಸುದರ್ಶನ್ ಚಕ್ರ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲಿ ಸ್ಪೆಸಿಫಿಕ್ ಮಾಹಿತಿಯನ್ನ ಕೊಟ್ಟಿಲ್ಲ, ಬಟ್ ಇದ್ರ ಬಗ್ಗೆ ಹೆಚ್ಚು ಮಾತಾಡಿದ್ದಾರೆ. ನೋಡಬಹುದು, ಮಿಷನ್ ಸುದರ್ಶನ್ ಚಕ್ರ, ಎ ಪ್ರೋಗ್ರಾಮ್ ದಟ್ ವಿಲ್ ಫೋಕಸ್ ಆನ್ ಡಿಸ್ಮ್ಯಾಂಟ್ಲಿಂಗ್ ಎನಿಮಿ ಡಿಫೆನ್ಸಸ್ ಅಂಡ್ ಬೂಸ್ಟಿಂಗ್ ಇಂಡಿಯಾಸ್ ಅಟ್ಯಾಕ್ ಕೇಪಬಿಲಿಟೀಸ್. ಶತ್ರುಗಳ ಡಿಫೆನ್ಸ್ ಸಿಸ್ಟಮ್ ಅನ್ನು ಫೋಕಸ್ ಮಾಡೋದ್ರ ಜೊತೆಗೆ ಅಥವಾ ಡಿಸ್ಮ್ಯಾಂಟಲ್ ಮಾಡೋದ್ರ ಜೊತೆಗೆ ಭಾರತದ ಅಟ್ಯಾಕ್ ಕೇಪಬಿಲಿಟೀಸ್ ಅನ್ನ ಹೆಚ್ಚು ಮಾಡೋ ಬಗ್ಗೆ ಮಾತಾಡಿದ್ದಾರೆ. ಹಲವು ಎಕ್ಸ್ಪರ್ಟ್ಸ್ ಇದನ್ನ ಬಹುಶಃ ಇಸ್ರೇಲ್ನ ಐರನ್ ಡೋಮ್ ತರ ಈ ಮಿಷನ್ ಸುದರ್ಶನ್ ಚಕ್ರ ಡೆವಲಪ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಕೊಡ್ತಾ ಇದ್ದಾರೆ ಈ ಮಾತುಗಳ ನಂತರ. ಜೊತೆಗೆ ಡೆಮೋಗ್ರಫಿಕ್ ಪ್ರೊಫೈಲ್ ಚೇಂಜ್ ಮಾಡ್ತಿರೋ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅಂದ್ರೆ ಇಲ್ಲಿಗಲ್ ಮೈಗ್ರೆಂಟ್ಸ್ ಬಗ್ಗೆ, ಅದ್ರ ಬಗ್ಗೆ ಕೂಡ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. ಹಾಗೆ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅಥವಾ ವೆರಿ ಬಿಗ್ ಅನೌನ್ಸ್ಮೆಂಟ್ ಅಂತಂದ್ರೆ ಈ ದೀಪಾವಳಿಗೆ ಒಂದು ದೊಡ್ಡ ರಿಲೀಫ್ ಸಿಗೋ ಬಗ್ಗೆ ಮಾತಾಡಿದ್ದಾರೆ. ಅದು ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಅವರ ಫೋಕಸ್ ಇದೆ ಅಂತ ಇದು ತೋರಿಸ್ತಾ ಇದೆ. ಯಾಕೆಂತಂದ್ರೆ ನೆಕ್ಸ್ಟ್ ಜನರೇಷನ್ GST ರಿಫಾರ್ಮ್ಸ್ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದರಿಂದ MSMEಸ್ಗೆ, ಸ್ಟ್ರೀಟ್ ವೆಂಡರ್ಸ್ಗೆ, ಕನ್ಸ್ಯೂಮರ್ಸ್ಗೆ ದೊಡ್ಡ ಲಾಭ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಇವತ್ತು ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಲ್ಲಿ ಮಾತಾಡ್ತಾ ಹೇಳಿದ್ದಾರೆ. ಇಲ್ಲಿ ನೋಡಬಹುದು, ಈ ಫರ್ದರ್ ಅನೌನ್ಸ್ಡ್ ದ ಲಾಂಚ್ ಆಫ್ ಎ ರಿಫಾರ್ಮ್ ಟಾಸ್ಕ್ ಫೋರ್ಸ್ ಟು ಇಂಪ್ಲಿಮೆಂಟ್ ಬೋಲ್ಡ್ ಚೇಂಜಸ್ ದಟ್ ವಿಲ್ ಮಾಡರ್ನೈಸ್ ಗವರ್ನೆನ್ಸ್. GSTಗೆ ಸಂಬಂಧಪಟ್ಟಂತೆ ಬೋಲ್ಡ್ ಚೇಂಜಸ್ ಮಾಡೋ ಬಗ್ಗೆ ಮಾತಾಡಿದ್ದಾರೆ. ಇನ್ನು ಎಂಪ್ಲಾಯ್ಮೆಂಟ್ ವಿಷಯ ಬಗ್ಗೆ ಕೂಡ ಒಂದಷ್ಟು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಹಾಗೆ ಎಸ್ಪೆಷಲಿ ಇತ್ತೀಚಿನ ಭಾರತ ಅಮೆರಿಕ ಸಂಬಂಧ ಏನಿದೆ ಇದಕ್ಕೆ ಇಂಡೈರೆಕ್ಟ್ ಆಗಿ ಮಾತಾಡಿದ್ದಾರೆ, ಡೈರೆಕ್ಟ್ ಆಗಿ ಅಲ್ಲದೆ ಇದ್ರು ಕೂಡ. ಅದರಲ್ಲೂ ಎಸ್ಪೆಷಲಿ ನೋಡಬಹುದು, ಸಿಗ್ನಲಿಂಗ್ ಇಂಡಿಯಾಸ್ ಫರ್ಮ್ ಸ್ಟ್ಯಾನ್ಸ್, PM ಮೋದಿ ಸೆಡ್ ಪ್ರೊಟೆಕ್ಟಿಂಗ್ ಫಾರ್ಮರ್ಸ್ ಈಸ್ ನಾನ್ ನೆಗೋಷಿಯಬಲ್. ನಮ್ಮ ರೈತರನ್ನ ಪ್ರೊಟೆಕ್ಟ್ ಮಾಡೋ ವಿಚಾರದಲ್ಲಿ ನಾವು ಹಿಂದೆ ಸರಿಯಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ನೋಡಬಹುದು, ದ ಫಾರ್ಮರ್ಸ್ ಆಫ್ ಇಂಡಿಯಾ ಆರ್ ಅವರ್ ಬಿಗ್ಗೆಸ್ಟ್ ಪ್ರಯಾರಿಟಿ. ಮೋದಿ ಸ್ಟ್ಯಾಂಡ್ಸ್ ಲೈಕ್ ಎ ವಾಲ್ ಅಗೇನೆಸ್ಟ್ ಎನಿ ಹಾರ್ಮ್ಫುಲ್ ಪಾಲಿಸಿ ರಿಲೇಟೆಡ್ ಟು ದೆಮ್. ನಮ್ಮ ರೈತರಿಗೆ ಆದ್ಯತೆ ಮೊದಲನೇದಾಗಿರುತ್ತೆ. ಯಾವುದೇ ಹಾರ್ಮ್ಫುಲ್ ಪಾಲಿಸಿ ಅಂತಂದ್ರೆ
ಅದಕ್ಕೆ ಅಡ್ಡಗೋಡೆಯಾಗಿ ಮೋದಿ ಇರ್ತಾರೆ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಇದನ್ನ ಇಂಡೈರೆಕ್ಟ್ ಆಗಿ ಟ್ರಂಪ್ಗೆ ಹೇಳಿರೋದು ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಅವರ ಇತ್ತೀಚಿನ ಪ್ರೆಷರ್ಗಳೇನಿದಾವೆ, ಎಸ್ಪೆಷಲಿ US ಅಗ್ರಿ ಪ್ರಾಡಕ್ಟ್ಸ್ ಅನ್ನ ಅಲೋ ಮಾಡಬೇಕು ಅಂತ, ಅದಕ್ಕೆ ಸೊಪ್ಪು ಹಾಕೋದಿಲ್ಲ ಅನ್ನೋ ಮಾತನ್ನ ತೀಕ್ಷ್ಣವಾಗಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಈ ಮೂಲಕ. ಇಲ್ಲೇ ನೋಡ್ಬೋದು, ಇಂಡಿಯಾ ವಿಲ್ ನಾಟ್ ಅಕ್ಸೆಪ್ಟ್ ಎನಿ ಅಗ್ರಿಮೆಂಟ್ ರಿಗಾರ್ಡಿಂಗ್ ಇಟ್ಸ್ ಫಾರ್ಮರ್ಸ್, ಕ್ಯಾಟ್ಲರೇರರ್ಸ್ ಅಂಡ್ ಫಿಶರ್ಮ್ಯಾನ್. ಯಾವುದೇ ಅಗ್ರಿಮೆಂಟ್ ನ ಅವರಿಗೆ ವಿರುದ್ಧವಾಗಿ ಮಾಡ್ಕೊಳ್ಳೋದಿಲ್ಲ ಅಥವಾ ಒಪ್ಕೊಳ್ಳೋದಿಲ್ಲ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಮೆರಿಕ ಹಲವು ಕಾರಣಗಳನ್ನ ಇಟ್ಕೊಂಡು ಟ್ಯಾರಿಫ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ನೀವು ಬೇಕಿದ್ರೆ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿದೆ ಇವರ ಮಾತು. ಹಾಗೆ ಇತ್ತೀಚಿನ ಟ್ಯಾರಿಫ್ ಬಗ್ಗೆ ಎಕನಾಮಿಕ್ ಸೆಲ್ಫಿಶ್ನೆಸ್ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಪ್ರೆಸ್ಡ್ ಫಾರ್ ಅನ್ ಇಂಟೆನ್ಸಿಫೈಡ್ ವೋಕಲ್ ಫಾರ್ ಲೋಕಲ್ ಕಂಪೈನ್ ಟು ಸ್ಟ್ರೆಂಥನ್ ಇಂಡಿಯಾಸ್ ಸೆಲ್ಫ್ ರಿಲಯನ್ಸ್. ಅಂದ್ರೆ ಸಾಧ್ಯವಾದಷ್ಟು ಭಾರತೀಯ ಪ್ರಾಡಕ್ಟ್ ಗಳನ್ನ ಬಳಸೋದಕ್ಕೆ ಹೇಳಿದ್ದಾರೆ. ಸಾಧ್ಯವಾದಷ್ಟು ಭಾರತೀಯ ವಸ್ತುಗಳನ್ನ ಬಳಸಿ ಅವುಗಳನ್ನ ಪ್ರಮೋಟ್ ಮಾಡಿ ಅನ್ನುವಂತ ಮಾತನ್ನ ರಿಪೀಟ್ ಮಾಡಿದ್ದಾರೆ. ಹಿಂದೆ ಕೂಡ ಅವರು ಸಾಕಷ್ಟು ಸಲ ಹೇಳಿದ್ದಾರೆ. ಇವಾಗ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಂತಹ ಸಮಯದಲ್ಲಿ. ನಾವೇನಾದ್ರೂ ನಮ್ಮ ಪ್ರಾಡಕ್ಟ್ ಗಳನ್ನೇ ಬಳಸಲಿಕ್ಕೆ ಶುರು ಮಾಡಿದ್ರೆ ಖಂಡಿತ ಯಾರು ನಮ್ಮ ಮೇಲೆ ಪ್ರೆಷರ್ ಹಾಕೋಕ್ಕಾಗೋದಿಲ್ಲ. ಯಾಕಂದ್ರೆ 1.4 ಬಿಲಿಯನ್ ಪೀಪಲ್ ಇರುವಂತ ದೇಶ, ನಮ್ಮ ಮೇಲೆ ಅವರು ಡಿಪೆಂಡ್ ಆಗ್ಬೇಕೆ ಹೊರತು ನಾವು ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನಾವೇನಾದ್ರೂ ನಮ್ಮ ಓನ್ ಪ್ರಾಡಕ್ಟ್ಸ್ ಅನ್ನ ಬಳಸಲಿಕ್ಕೆ ಶುರು ಮಾಡಿದ್ರೆ ಆಗ ತಾನಾಗಿ ಅವರೆಲ್ಲ ಮಾತು ಕೇಳಂಗಾಗ್ತಾರೆ. ಅದನ್ನ ಜನ ಮಾಡಬೇಕು. ಅದನ್ನ ಸೂಕ್ಷ್ಮವಾಗಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಮೇಕ್ ಇನ್ ಇಂಡಿಯಾ ಹಾಗೂ ವೋಕಲ್ ಫಾರ್ ಲೋಕಲ್ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲೂ ಐ ವಾಂಟ್ ಟ್ರೇಡರ್ಸ್ ಹೂ ಅಡ್ವರ್ಟೈಸ್ ದೇರ್ ಗೂಡ್ಸ್ ವಿತ್ ದ ಪ್ರೈಡ್ ಆಫ್ ಸ್ವದೇಶಿ. ಟ್ರೇಡರ್ಸ್ ಹೆಮ್ಮೆಯಿಂದ ಸ್ವದೇಶಿ ಅಂತ ಅಡ್ವರ್ಟೈಸ್ ಮಾಡಬೇಕು ಅನ್ನೋಂತ ಮಾತನ್ನ ಹೇಳಿದ್ದಾರೆ. ದಾಮ್ ಕಮ್ ದಮ್ ಜ್ಯಾದಾ, ಇದು ನಮ್ಮ ಮೋಟೋ ಆಗ್ಬೇಕು ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಖಂಡಿತ ಒಂದಷ್ಟು ವಿಷಯಗಳನ್ನ ಇವರು ತಮ್ಮ ಮಾತಲ್ಲಿ ಹೇಳಿದ್ದಾರೆ. ಎಸ್ಪೆಷಲಿ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ, ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ, GST ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂತೆ, ಅಗ್ರಿಕಲ್ಚರಲ್ ಸೆಲ್ಫ್ ರಿಲಯನ್ಸ್, ಆತ್ಮನಿರ್ಭರ ಭಾರತ, ಈ ಎಲ್ಲ ವಿಚಾರಗಳ ಬಗ್ಗೆ ಹಲವು ಮಾತುಗಳನ್ನ ಆಡಿದ್ದಾರೆ. ಖಂಡಿತ ಇಲ್ಲಿ ನಾವು ಸಾಧನೆಗಳನ್ನ ಮಾಡ್ತಾ ಹೋದ್ರೆ ಯಾರು ನಮ್ಮನ್ನ ಟಚ್ ಮಾಡೋಕ್ಕಾಗೋದಿಲ್ಲ. ಅಂತ ಸಾಧನೆಯನ್ನ ಮಾಡುವಂತ ಕೆಪಬಿಲಿಟಿ ನಮ್ಮಲ್ಲಿ ಇದೆ. ಅದನ್ನ ಸರಿಯಾಗಿ ಬಳಸ್ಕೊಳ್ಬೇಕು. ಇನ್ನು GST ವಿಚಾರಕ್ಕೆ ನಾವು ಬರೋದಾದ್ರೆ, ನರೇಂದ್ರ ಮೋದಿ ಅವರು ಮಾತಾಡಿದ ನಂತರ ಫೈನಾನ್ಸ್ ಮಿನಿಸ್ಟ್ರಿಯಿಂದ ಪ್ರಪೋಸಲ್ ಕೂಡ ಬಂದಿದೆ. ಅದರಲ್ಲೂ ನೋಡಬಹುದು 2 ಸ್ಲ್ಯಾಬ್ ಸಿಸ್ಟಮ್ಸ್. ಇಂಡಿಯಾ ಟು ಸಿಂಪ್ಲಿಫೈ GST. ಫೈನಾನ್ಸ್ ಮಿನಿಸ್ಟ್ರಿ ಪ್ರಪೋಸಸ್ 2 ಸ್ಲ್ಯಾಬ್ ಸಿಸ್ಟಮ್ ವಿತ್ ಸ್ಪೆಷಲ್ ರೇಟ್ಸ್ ಓನ್ಲಿ ಫಾರ್ ಸೆಲೆಕ್ಟ್ ಐಟಮ್ಸ್. ಈಗ ನಿಮಗೆ ಗೊತ್ತಿದೆ 5%, 12%, 18%, 28%, 4 ಸ್ಲ್ಯಾಬ್ಸ್ ಇದೆ. ಜಸ್ಟ್ 2 ಸ್ಲ್ಯಾಬ್ಸ್ ಪ್ರಪೋಸಲ್ ಅನ್ನ ಇಟ್ಟಿದೆ. ಇದು GOM ಅಲ್ಲಿ ಅಂದ್ರೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಅಲ್ಲಿ ಡಿಸ್ಕಷನ್ ಆಗುತ್ತೆ. ಸಾಕಷ್ಟು ಬದಲಾವಣೆಗಳಾಗುತ್ತೆ. ಬಟ್ 2 ಸ್ಲ್ಯಾಬ್ಸ್ ಅಂದ್ರೆ ಖಂಡಿತ ಬಿಗ್ ಚೇಂಜಸ್. ನಾವು ಇತ್ತೀಚಿನ ದಿನಗಳಲ್ಲಿ ಸುದ್ದಿಗಳನ್ನ ಕೇಳಿದ್ವಿ. 5% ನ ತೆಗಿತಾರೆ ಅಥವಾ ತೆಗಿಬಹುದು ಅಂತ, ಅಥವಾ 12% ತೆಗೆದು ಕೆಲವೊಂದನ್ನ 5%ಗೆ ಕೆಲವೊಂದನ್ನ 18%ಗೆ ಪುಷ್ ಮಾಡಬಹುದು ಅಂತ. ಆದ್ರೆ ಈಗ 2 ಸ್ಲ್ಯಾಬ್ ಹೋಗುವಂತ ಸುದ್ದಿಗಳು ಬರ್ತಾ ಇದೆ. ಅದರಲ್ಲೂ ಈಗಾಗಲೇ ಫೈನಾನ್ಸ್ ಮಿನಿಸ್ಟ್ರಿಯಿಂದಾನೇ ಬಂದಿರುವಂತ ಪ್ರಪೋಸಲ್ ಇದು. ಆದ್ರೆ ಇಲ್ಲಿ ಯಾವ ರೇಟ್ಸ್ ಇರುತ್ತೆ ಗೊತ್ತಿಲ್ಲ. ಇನ್ನು ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಹೋಗ್ತಾ ಎಲ್ಲಾನು ಕೂಡ ನಮಗೆ ಸಿಗುತ್ತೆ. ಕೀ ಚೇಂಜಸ್ ನೋಡಬಹುದು, ಯಾವೆಲ್ಲ ಚೇಂಜಸ್ ಪ್ರಪೋಸ್ ಆಗಿದೆ ಅಂತ. ರಿಡಕ್ಷನ್ ಆಫ್ ಟ್ಯಾಕ್ಸಸ್ ಆನ್ ಕಾಮನ್ ಮ್ಯಾನ್ ಐಟಮ್ಸ್ ಅಂಡ್ ಆಸ್ಪಿರೇಷನಲ್ ಗೂಡ್ಸ್. ಪ್ರತಿನಿತ್ಯ ಬಳಸುವಂತ, ಸಾಮಾನ್ಯ ಜನರು ಬಳಸುವಂತ ವಸ್ತುಗಳ ಮೇಲಿನ ತೆರಿಗೆಯನ್ನ ರಿಡಕ್ಷನ್ ಮಾಡುವಂತ ಪ್ರಪೋಸಲ್ ಹಾಕಿದ್ದಾರೆ. ಖಂಡಿತ ಇದರಿಂದ ಕನ್ಸಂಪ್ಷನ್ ಬೂಸ್ಟ್ ಆಗುತ್ತೆ. ಇದು ಮಾರ್ಕೆಟ್ಗೂ ಕೂಡ ಒಳ್ಳೇದು. ಯಾಕಂದ್ರೆ ಟ್ಯಾಕ್ಸ್ ಕಡಿಮೆ ಆಯ್ತು ಅಂದ್ರೆ ಜನರಿಗೆ ಅಡಿಷನಲ್ ಹಣ ಉಳಿಯುತ್ತೆ. ಹಾಗಾಗಿ ಏನು ಸ್ಲ್ಯಾಬ್ಸ್ ಕಡಿಮೆ ಆಗೋದು ಖಂಡಿತ ತುಂಬಾನೇ ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಈಗ. ಹಾಗಾಗಿ ಕಾಂಪೆನ್ಸೇಷನ್ ಸೆಸ್ ಅಲ್ಲಿ ಕೂಡ ಬದಲಾವಣೆಗಳಾಗಬಹುದು. ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್, ರಿಸಾಲ್ವಿಂಗ್ ಕ್ಲಾಸಿಫಿಕೇಶನ್ ಇಶ್ಯೂಸ್, ಸ್ಟೆಬಿಲಿಟಿ ಅಂಡ್ ಪ್ರಿಡಿಕ್ಟಬಿಲಿಟಿ. ಸ್ಲ್ಯಾಬ್ಸ್ ಕಡಿಮೆ ಇದ್ರೆ ಒಂದಷ್ಟು ಕ್ಲಾರಿಟಿ ಇರುತ್ತೆ. ರಿಜಿಸ್ಟ್ರೇಷನ್ ಬಗ್ಗೆ, ಅದರಲ್ಲೂ ಎಸ್ಪೆಷಲಿ ಟೆಕ್ನಾಲಜಿ ಡ್ರಿವನ್ ರಿಜಿಸ್ಟ್ರೇಷನ್ ಬಗ್ಗೆ ಕೂಡ ಪ್ರಪೋಸಲ್ ಅನ್ನ ಇಟ್ಟಿದ್ದಾರೆ. ರಿಟರ್ನ್ ಬಗ್ಗೆ, ರೀಫಂಡ್ ಬಗ್ಗೆ ಕೂಡ ಒಂದಷ್ಟು ಬದಲಾವಣೆಗಳು ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಮುಂದಿನ ದಿನಗಳಲ್ಲಿ. ಒಟ್ಟಿನಲ್ಲಿ ಒಂದೊಳ್ಳೆ ಬದಲಾವಣೆಗೆ ಅಂಕಿತವನ್ನ ಹಾಕಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನೋಡಬಹುದು, ಗವರ್ನಮೆಂಟ್ ಮುಲ್ಸ್ GST ಸಿಂಪ್ಲಿಫಿಕೇಶನ್ ವಿತ್ 2 ಸ್ಲ್ಯಾಬ್ಸ್ ಆಫ್ 5 and 18%. ಮೇಲಿನ ಆರ್ಟಿಕಲ್ ಅಲ್ಲಿ ಕ್ಲಾರಿಟಿ ಇರಲಿಲ್ಲ, ಬಟ್ ಇದರಲ್ಲಿ ಒಂದಷ್ಟು ಕ್ಲಾರಿಟಿ ಇದೆ 5 and 18% ಬಗ್ಗೆ. ಹಾಗೆ ಒಂದು ಸ್ಪೆಷಲ್ ಸ್ಲ್ಯಾಬ್ ಕೂಡ ಇರುವಂತ ಚಾನ್ಸಸ್ ಇದೆ ಅಂತ ಹೇಳ್ತೆ ಈ ಆರ್ಟಿಕಲ್. 40% ರೇಟ್ ಫಾರ್ ಲಕ್ಸುರಿ ಸಿನ್ ಗುಡ್ಸ್. ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ನೋಡಬಹುದು, 99% ಐಟಮ್ಸ್ 12% ಅಲ್ಲಿ ಏನಿದಾವೆ ಅವುಗಳು 5% ಬ್ರಾಕೆಟ್ಗೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. Similarly, around 90% of taxable goods in the existing 28% slab are expected to shift to the proposed 18% category. Big ಬದಲಾವಣೆ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಈ ರೀತಿ ಆದ್ರೆ 28% ಇರೋರು 90% 18% ಕ್ಯಾಟಗರಿಗೆ ಬರುತ್ತೆ ಅಂದ್ರೆ ಆ ಗೂಡ್ಸ್ ಏನಿದಾವೆ
ಅವುಗಳಿಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ನೋಡೋಣ, ಇನ್ನು ಸಾಕಷ್ಟು ಸಮಯ ತಗೊಳುತ್ತೆ. ಇದೇನು ಇಮಿಡಿಯೇಟ್ಲಿ ಆಗುವಂಥದ್ದಲ್ಲ. ಗ್ರೂಪ್ ಆಫ್ ಮಿನಿಸ್ಟರ್ಸ್ ಅಲ್ಲಿ ಅಪ್ರೂವಲ್ ಆಗಬೇಕು, ಸರ್ಕಾರಗಳು ಒಪ್ಪಬೇಕು, ಅಂದರೆ ರಾಜ್ಯ ಸರ್ಕಾರಗಳು ಒಪ್ಪಬೇಕು, ಅವೆಲ್ಲರಿಗೂ ಟೈಮ್ ತಗೊಳುತ್ತೆ. ಬಟ್ ಇವತ್ತೆಲ್ಲ ನಾಳೆ ಆಗುವಂಥ ಚಾನ್ಸಸ್ ಇರುತ್ತೆ. ನೋಡೋಣ. ಇನ್ನು ಸೆಮಿ ಕಂಡಕ್ಟರ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ನಾವು ಅವಾಗಲೇ ನೋಡಿದ್ವಲ್ಲ, ಈ ವರ್ಷಾಂತ್ಯಕ್ಕೆ ಭಾರತದ ಚಿಪ್ಸ್ ರೆಡಿ ಆಗುತ್ತೆ ಅಂತ. ನಾಳೆ ಎಸ್ಪೆಷಲಿ ನಾಳೆ ಅಂದರೆ ಸೋಮವಾರ ಈ ಗೂಡ್ಸ್ ಗಳ ಮೇಲೆ ಗಮನ ಇಡಬೇಕಾಗತ್ತೆ ನಾವು. ಇನ್ನೂ ಡೀಟೇಲ್ ಆಗಿ ಬರುತ್ತೆ ಆರ್ಟಿಕಲ್ಸ್, ನೋಡೋಣ. ಯಾಕಂದ್ರೆ ನಾಳೆ ನಾಡಿದ್ದು ರಜೆ ಇದೆ, ನಿಧಾನಕ್ಕೆ ತಿಳ್ಕೊಳ್ಳೋಣ ಇನ್ನೂ ಒಂದಷ್ಟು ವಿಷಯಗಳನ್ನ ಅವುಗಳ ಬಗ್ಗೆ. ಸರಿಗಳಿರಿ, ಬಹುಶಃ ಈ ದೀಪಾವಳಿಗೆ ಟ್ಯಾಕ್ಸೇಷನ್ ಸಿಸ್ಟಮ್ ಅಲ್ಲಿ ಎಸ್ಪೆಷಲಿ GST ನಲ್ಲಿ ಬಿಗ್ ಬದಲಾವಣೆ ಆಗಬಹುದು. ಆದ್ರಂತೂ ಒಳ್ಳೆ ವಿಷಯ. ನೋಡೋಣ, ಇನ್ ಕೇಸ್ ಬದಲಾವಣೆ ಆದ್ರೆ ಬಿಗ್ ಗಿಫ್ಟ್ ಅಂತಾನೆ ಹೇಳ್ಬೋದು ಜನಕ್ಕೂ, ಜೊತೆಗೆ ಮಾರ್ಕೆಟ್ಸ್ ಕೂಡ ಚೀರ್ ಮಾಡುವಂತ ಸಾಧ್ಯತೆಗಳಿರುತ್ತೆ ಈ ತರದ ಡಿಸಿಷನ್ಸ್ ಅನ್ನ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.